ಇನ್ನು ಈ ಬಾರಿಯ ಪರಿಷತ್ ಚುನಾವಣೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೇವಲ 7 ಸ್ಥಾನಕ್ಕೆ 8 ಜನ ಅಭ್ಯರ್ಥಿಗಳಿದ್ದಾರೆ. ಆರಂಭದಲ್ಲಿ ಇದೆಲ್ಲವೂ ಕೂಡ ಅವಿರೋಧವಾಗಿ ಆಯ್ಕೆ ಆಗುತ್ತೆ ಅಂತ ಹೇಳಲಾಗಿತ್ತು. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ 5ನೇ ಅಭ್ಯರ್ಥಿನ ಕಣಕ್ಕಿಳಿದೆ. ಅದಕ್ಕೆ ಕೌಂಟರ್ ಆಗಿ ಜೆಡಿಎಸ್ ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಹೀಗಾಗಿ ಈಗ ಲೆಕ್ಕಾಚಾರದ ಮೇಲೆ ಲೆಕ್ಕಾಚಾರ ಜೋರ ನೀಡ್ತಾ ಇದೆ. ಇಷ್ಟಕ್ಕೂ ಈ ಪರಿಷತ್ ಚುನಾವಣೆಯಲ್ಲಿ ವೋಟಿಂಗ್ ಹೇಗಾಗುತ್ತೆ, ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಷ್ಟು ವೋಟ್ ಬೇಕು, ಅದು ಸಂಪೂರ್ಣ ವಿವರವನ್ನು TV9 ಬಿಚ್ಚಿಡ್ತಾ ಇದೆ ನೋಡಿ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿ ಇಡ್ತಾರೆ ಅಂತ ಯಾರು ಹೇಳ್ತಾರ? ಯಾರು ಹೇಳ್ತಿಲ್ಲ. ಪರಿಷತ್ ಫೈಟ್ ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದೆ. 3 ಪಕ್ಷಗಳಿಂದಲೂ ನಂಬರ್ ಗೇಮ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಗೆ ಎನ್ಡಿಎ ನಾಯಕರಿಂದ ಕೌಂಟರ್ ಪ್ಲಾನ್ ಆಗಿದೆ. ಪರಿಷತ್ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಹೌದು, ವಿಧಾನಸಭೆಯಿಂದ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ನಡೀತಾ ಇರುವ ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು, ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಕ್ಷದಲ್ಲಿ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಗರಿಗೆದರಿವೆ. ಅಚ್ಚರಿ ಏನಂದ್ರೆ 7 ಸ್ಥಾನಗಳಿಗೆ ನಡೆಯುವ ಪರಿಷತ್ ಚುನಾವಣೆಗೆ ಕೊನೆ ಕ್ಷಣದಲ್ಲಿ 8ನೇ ಅಭ್ಯರ್ಥಿ ಎಂಟ್ರಿ ಆಗಿದ್ದಾರೆ. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದ್ದು, 5ನೇ ಅಭ್ಯರ್ಥಿಗೆ ಕೌಂಟರ್ ಆಗಿ ಎನ್ಡಿಎ 3ನೇ ಅಭ್ಯರ್ಥಿ ಜೆಡಿಎಸ್ನ ಗೋವಿಂದರಾಜು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ, ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್, ಬಿಜೆಪಿಯಿಂದ ವಿಧಾನ ಪರಿಷತ್ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು ಹಾಗೂ ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕಿಳಿಸಲಾಗಿದೆ. ಬಿಜೆಪಿಯಿಂದ ಲಿಂಗರಾಜ ಪಾಟೀಲ್, ರಘು ಕೌಟಿಲ್ಯ ಪರಿಷತ್ ಅಭ್ಯರ್ಥಿಗಳಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ 3ನೇ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಸಿಎಂ ಡಿಕೆ ಮಾತನಾಡಿ, ರಾಜಕಾರಣದಲ್ಲಿ ಚೆಸ್ ಗೇಮ್ನಲ್ಲಿ ಯಾವ ಪಾನ್ ಎಲ್ಲಿ ಇಡಲಾಗುತ್ತೆ ಅಂತ ಹೇಳೋಕಾಗುತ್ತಾ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿ ಇಡ್ತಾರೆ ಅಂತ ಯಾರು ಹೇಳ್ತಾರ? ಯಾರು ಹೇಳ್ತಿಲ್ಲ. ನಡೀರಿ. ರಾಜಕಾರಣದಲ್ಲಿ ಯಾರು ಚೆಸ್ ಗೇಮ್ನ ಯಾವ ಪಾಯಿಂಟ್ ಎಲ್ಲಿ ಇಡ್ತಾರೆ ಅಂತ ಯಾರು ಹೇಳ್ತಾರ? ಯಾರು ಹೇಳ್ತಿಲ್ಲ. ನಡೀರಿ. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಂಬರ್ ಗೇಮ್ ನೋಡೋದಾದ್ರೆ, ಸದನದಲ್ಲಿ ಪಕ್ಷಗಳ ಒಟ್ಟು ಸದಸ್ಯರ ಬಲ 222, ಅದರಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 135, ವಿಪಕ್ಷ ಬಿಜೆಪಿ ಸದಸ್ಯರ ಬಲ 62, ಜೆಡಿಎಸ್ ಸದಸ್ಯರ ಸಂಖ್ಯೆ 18. ಇನ್ನುಳಿದಂತೆ 2 ಪಕ್ಷೇತರರು, ಸರ್ವೋದಯ ಪಕ್ಷದ ಒಬ್ಬ ಶಾಸಕ, ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ 3 ಶಾಸಕರಿದ್ದಾರೆ. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಷ್ಟು ಮತಗಳು ಬೇಕು, ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನ ಲೆಕ್ಕಾಚಾರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಮೊದಲ ಪ್ರಾಶಸ್ತ್ಯದ 28 ಮತಗಳು ಬೇಕು. ಕಾಂಗ್ರೆಸ್ನ 5ರನ್ನ ಗೆಲ್ಲಿಸೋದಕ್ಕೆ ಒಟ್ಟು ಕನಿಷ್ಠ 140 ಮತಗಳ ಅವಶ್ಯಕತೆ ಇದೆ. ಕಾಂಗ್ರೆಸ್ ಬಳಿ ಹಾಲಿ ಇರುವಂತದ್ದು 135ರ ಜೊತೆಗೆ 2 ಪಕ್ಷೇತರರು ಹಾಗೆ ಓರ್ವ ಸರ್ವೋದಯ ಪಕ್ಷದ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಬಿಜೆಪಿಯಿಂದ ಉಚ್ಚಾಟಿತ ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಮತ ಹಾಕುವ ಸಾಧ್ಯತೆ ಇದೆ. ಈ ಮೂಲಕ ಕಾಂಗ್ರೆಸ್ಗೆ ಬೇಕಾಗುವ 140 ಸಂಖ್ಯೆ ಲಭ್ಯ ಆಗುತ್ತೆ. ಪ್ರತಿ ಅಭ್ಯರ್ಥಿಗೆ 28 ಮತಗಳಂತೆ 140 ಮತಗಳು ಬೇಕಾಗಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಬೇಕಾಗುವಷ್ಟು ನಂಬರ್ ಇದೆ. ಈ ಮೂಲಕ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದೆ. ಇದರ ಜೊತೆಗೆ ಜೆಡಿಎಸ್ ಸದಸ್ಯರ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ತನ್ನ 2 ಅಭ್ಯರ್ಥಿಗಳಿಗೆ ತಲಾ 28ರ ಮೊದಲ ಪ್ರಾಶಸ್ತ್ಯದ ಮತ ಹಾಕಿಸೋದಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಹೆಚ್ಚುವರಿ 6 ಮತಗಳು ಬಿಜೆಪಿ ಬಳಿ ಉಳಿಯುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿನ ಲೆಕ್ಕಾಚಾರ ನೋಡೋದಾದ್ರೆ, ಜೆಡಿಎಸ್ ಬಳಿ 18 ಸದಸ್ಯರಿದ್ದಾರೆ. ಜೊತೆಗೆ ಬಿಜೆಪಿಯಿಂದ ಹೆಚ್ಚುವರಿ 6 ಮತಗಳಿದೆ. ಇನ್ನು ಜನಾರ್ದನ್ ರೆಡ್ಡಿ ಹಾಗೆ ಬಿಜೆಪಿಯಿಂದ ಉಚ್ಚಾಟಿತ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿ ಒಟ್ಟಾರೆ 26 ಮತಗಳಾಗುತ್ತವೆ. 2 ಮತಗಳಿಗೆ ಜೆಡಿಎಸ್ ಕಸರತ್ತು ಮಾಡಬೇಕಾಗುತ್ತೆ. ಈ ನಂಬರ್ ಗೇಮ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಜೂನ್ 18ರಂದು ಗೊತ್ತಾಗಲಿದೆ. ಸುನಿಲ್, TV9 ಬೆಂಗಳೂರು.